ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ದುಸ್ತರ ಆಗಿದೆ. ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಾಲಿನ ದರ ಏರಿಕೆ ಮಾಡಿ ಜನರಿಗೆ ಮತ್ತಷ್ಟು ಹೊರೆ ಮಾಡಿದೆ. ಒಂದೇ ವರ್ಷದಲ್ಲಿ ಎರಡೆರಡು ಬಾರಿ ಬೆಲೆ ಹೆಚ್ಚು ಮಾಡಿದ್ದು ಗ್ರಾಹಕರ ನಿದ್ದೆಗೆಡಿಸಿದೆ. ಈ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಬದುಕೋದು ಅಂತ ಜನ ಕಂಗಾಲಾಗಿರುವಾಗಲೇ ಗಾಯದ ಮೇಲೆ ಬರೆ ಎಂಬಂತೆ ಸರ್ಕಾರ ಮತ್ತೊಂದು ದರ ಏರಿಕೆ ಬರೆ ಹಾಕಿದೆ. ತರಕಾರಿ, ಹಣ್ಣು, ಹಾಲು, ವಿದ್ಯುತ್, ಮೆಟ್ರೋ, ಬಸ್ ಟಿಕೆಟ್, ಆಲ್ಕೋಹಾಲ್ ಬಳಿಕ ಇದೀಗ ಮತ್ತೆ ಹಾಲಿನ ದರ ಏರಿಕೆಯಾಗಿದೆ. ದರ ಏರಿಕೆ ಹೊರೆ ಮಧ್ಯೆ ಮತ್ತೊಂದು ಬರೆ. ನಂದಿನಿ ಹಾಲಿನ ದರ ಲೀಟರ್ಗೆ 4 ರೂಪಾಯಿ ಹೆಚ್ಚಳ. ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗಿರೋ ಗ್ರಾಹಕರಿಗೆ ಸರ್ಕಾರ ಮತ್ತೆ ಬಿಗ್ ಶಾಕ್ ನೀಡಿದೆ. ಮೊನ್ನೆ ತಾನೇ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಹಾಲಿನ ದರ ಏರಿಕೆಗೆ ಒಪ್ಪಿಗೆ ಸೂಚಿಸಿರಲಿಲ್ಲ. ಆದ್ರೀಗ ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಿಸಿ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ, ಆ 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟ್ ಬರುತ್ತೆ. ಏಪ್ರಿಲ್ 1ರಿಂದ 4 ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನ ಹೆಚ್ಚಿಸತಕ್ಕಂಥ ಒಂದು ತೀರ್ಮಾನವನ್ನ ಇವತ್ತು ಅಂದ್ರೆ ತೀರ್ಮಾನ ತೆಗೆದುಕೊಂಡಿರೋರು ಇವರುಗಳು, ಹಾಲು ಮಹಾಮಂಡಳದವರು, ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು. ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸತಕ್ಕಂಥ ತೀರ್ಮಾನವನ್ನ 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಇನ್ನು ನಂದಿನಿಯ ಯಾವ್ಯಾವ ಹಾಲು ಎಷ್ಟೆಷ್ಟು ದುಬಾರಿಯಾಗಿದೆ ಅಂತ ನೋಡೋದಾದ್ರೆ, ನಂದಿನಿ ಮತ್ತಷ್ಟು ದುಬಾರಿ. ಟೌನ್ ಹಾಲು ಅರ್ಧ ಲೀಟರ್ 24 ರೂಪಾಯಿ ಇತ್ತು, ಹೊಸ ದರ 26 ರೂಪಾಯಿ ಆಗಿದೆ. 1 ಲೀಟರ್ಗೆ 42 ರೂಪಾಯಿ, ಹೊಸ ದರ 46 ರೂಪಾಯಿ. ಹೋಮೋಜಿನಸ್ ಟೌನ್ ಹಾಲು ಅರ್ಧ ಲೀಟರ್ಗೆ 24 ರೂಪಾಯಿ ಇತ್ತು, ಹೊಸ ದರ 26 ರೂಪಾಯಿ. 1 ಲೀಟರ್ಗೆ 43 ರೂಪಾಯಿ ಇದ್ದ ರೇಟ್ ಇದೀಗ 47 ರೂಪಾಯಿಗೆ ಏರಿಕೆಯಾಗಿದೆ. ಹೋಮೋಜಿನೆಸ್ಟ್ ಹಸುವಿನ ಹಾಲು ಅರ್ಧ ಲೀಟರ್ಗೆ ಹಳೆ ದರ 26 ರೂಪಾಯಿ, ಹೊಸ ದರ 28 ರೂಪಾಯಿ. 1 ಲೀಟರ್ಗೆ ಹಳೆ ದರ 46 ರೂಪಾಯಿ, ಹೊಸ ದರ 50 ರೂಪಾಯಿ ಆಗಿದೆ. ಸ್ಪೆಷಲ್ ಹಾಲು ಅರ್ಧ ಲೀಟರ್ಗೆ 27 ರೂಪಾಯಿ ಇತ್ತು, ಹೊಸ ದರ 29. 1 ಲೀಟರ್ಗೆ 48 ರೂಪಾಯಿ ಇತ್ತು, ಇದೀಗ 52 ರೂಪಾಯಿಗೆ ಏರಿಕೆಯಾಗಿದೆ. ಶುಭಂ ಹಾಲು ಅರ್ಧ ಲೀಟರ್ಗೆ 27 ರೂಪಾಯಿ ಇದ್ದ ದರ ಇದೀಗ 29 ರೂಪಾಯಿಗೆ ಏರಿಕೆಯಾಗಿದೆ. 1 ಲೀಟರ್ಗೆ 50 ರೂಪಾಯಿ ಇತ್ತು, ಹೊಸ ದರ 54 ರೂಪಾಯಿ ಆಗಿದೆ. ಸಮೃದ್ಧಿ ಹಾಲು ಅರ್ಧ ಲೀಟರ್ಗೆ ಹಳೆ ದರ 28 ರೂಪಾಯಿ, ಹೊಸ ದರ 30 ರೂಪಾಯಿ. 1 ಲೀಟರ್ಗೆ 56 ರೂಪಾಯಿ, ಹೊಸ ದರ 60 ರೂಪಾಯಿ ಆಗಿದೆ. ನಂದಿನಿ ಹಾಲಿನ ದರ ಹೆಚ್ಚಿಸಿ ಇನ್ನೂ ವರ್ಷವಾಗಿಲ್ಲ, ಆಗ್ಲೇ ಮತ್ತೆ ದರ ಏರಿಕೆ ಮಾಡಿದ್ದು ಗ್ರಾಹಕರಿಗೆ ಮತ್ತಷ್ಟು ಹೊರೆಯಾಗಿದೆ. ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಿದ್ದು, ಬೆಲೆ ಏರಿಕೆಯಿಂದ ಕೆರಳಿ ಕೆಂಡವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ದುಸ್ತರ ಆಗಿದೆ. ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಾಲಿನ ದರ ಏರಿಕೆ ಮಾಡಿ ಜನರಿಗೆ ಮತ್ತಷ್ಟು ಹೊರೆ ಮಾಡಿದೆ. ಒಂದೇ ವರ್ಷದಲ್ಲಿ ಎರಡೆರಡು ಬಾರಿ ಬೆಲೆ ಹೆಚ್ಚು ಮಾಡಿದ್ದು ಗ್ರಾಹಕರ ನಿದ್ದೆಗೆಡಿಸಿದೆ. ಈ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಬದುಕೋದು ಅಂತ ಜನ ಕಂಗಾಲಾಗಿರುವಾಗಲೇ ಗಾಯದ ಮೇಲೆ ಬರೆ ಎಂಬಂತೆ ಸರ್ಕಾರ ಮತ್ತೊಂದು ದರ ಏರಿಕೆ ಬರೆ ಹಾಕಿದೆ. ತರಕಾರಿ, ಹಣ್ಣು, ಹಾಲು, ವಿದ್ಯುತ್, ಮೆಟ್ರೋ, ಬಸ್ ಟಿಕೆಟ್, ಆಲ್ಕೋಹಾಲ್ ಬಳಿಕ ಇದೀಗ ಮತ್ತೆ ಹಾಲಿನ ದರ ಏರಿಕೆಯಾಗಿದೆ. ದರ ಏರಿಕೆ ಹೊರೆ ಮಧ್ಯೆ ಮತ್ತೊಂದು ಬರೆ. ನಂದಿನಿ ಹಾಲಿನ ದರ ಲೀಟರ್ಗೆ 4 ರೂಪಾಯಿ ಹೆಚ್ಚಳ.
ಎಸ್, ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗಿರೋ ಗ್ರಾಹಕರಿಗೆ ಸರ್ಕಾರ ಮತ್ತೆ ಬಿಗ್ ಶಾಕ್ ನೀಡಿದೆ. ಮೊನ್ನೆ ತಾನೇ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಹಾಲಿನ ದರ ಏರಿಕೆಗೆ ಒಪ್ಪಿಗೆ ಸೂಚಿಸಿರಲಿಲ್ಲ. ಆದ್ರೀಗ ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಿಸಿ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಆ 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟ್ ಬರುತ್ತೆ. ಏಪ್ರಿಲ್ 1ರಿಂದ 4 ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನ ಹೆಚ್ಚಿಸತಕ್ಕಂಥ ಒಂದು ತೀರ್ಮಾನವನ್ನ ಇವತ್ತು ಅಂದ್ರೆ ತೀರ್ಮಾನ ತೆಗೆದುಕೊಂಡಿರೋರು ಇವರುಗಳು ಹಾಲು ಮಹಾಮಂಡಳದವರು, ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು. ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸತಕ್ಕಂಥ ತೀರ್ಮಾನವನ್ನ 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಇನ್ನು ನಂದಿನಿಯ ಯಾವ್ಯಾವ ಹಾಲು ಎಷ್ಟೆಷ್ಟು ದುಬಾರಿಯಾಗಿದೆ ಅಂತ ನೋಡೋದಾದ್ರೆ, ನಂದಿನಿ ಮತ್ತಷ್ಟು ದುಬಾರಿ. ಟೌನ್ ಹಾಲು ಅರ್ಧ ಲೀಟರ್ 24 ರೂಪಾಯಿ ಇತ್ತು, ಹೊಸ ದರ 26 ರೂಪಾಯಿ ಆಗಿದೆ. 1 ಲೀಟರ್ಗೆ 42 ರೂಪಾಯಿ, ಹೊಸ ದರ 46 ರೂಪಾಯಿ. ಹೋಮೋಜಿನೆಸ್ ಟೌನ್ ಹಾಲು ಅರ್ಧ ಲೀಟರ್ಗೆ 24 ರೂಪಾಯಿ ಇತ್ತು, ಹೊಸ ದರ 26 ರೂಪಾಯಿ. 1 ಲೀಟರ್ಗೆ 43 ರೂಪಾಯಿ ಇದ್ದ ರೇಟ್ ಇದೀಗ 47 ರೂಪಾಯಿಗೆ ಏರಿಕೆಯಾಗಿದೆ. ಹೋಮೋಜಿನೆಸ್ಟ್ ಹಸುವಿನ ಹಾಲು ಅರ್ಧ ಲೀಟರ್ಗೆ ಹಳೆ ದರ 26 ರೂಪಾಯಿ, ಹೊಸ ದರ 28 ರೂಪಾಯಿ. 1 ಲೀಟರ್ಗೆ ಹಳೆ ದರ 46 ರೂಪಾಯಿ, ಹೊಸ ದರ 50 ರೂಪಾಯಿ ಆಗಿದೆ. ಸ್ಪೆಷಲ್ ಹಾಲು ಅರ್ಧ ಲೀಟರ್ಗೆ 27 ರೂಪಾಯಿ ಇತ್ತು, ಹೊಸ ದರ 29. 1 ಲೀಟರ್ಗೆ 48 ರೂಪಾಯಿ ಇತ್ತು, ಇದೀಗ 52 ರೂಪಾಯಿಗೆ ಏರಿಕೆಯಾಗಿದೆ. ಶುಭಂ ಹಾಲು ಅರ್ಧ ಲೀಟರ್ಗೆ 27 ರೂಪಾಯಿ ಇದ್ದ ದರ ಇದೀಗ 29 ರೂಪಾಯಿಗೆ ಏರಿಕೆಯಾಗಿದೆ. 1 ಲೀಟರ್ಗೆ 50 ರೂಪಾಯಿ ಇತ್ತು, ಹೊಸ ದರ 54 ರೂಪಾಯಿ ಆಗಿದೆ. ಸಮೃದ್ಧಿ ಹಾಲು ಅರ್ಧ ಲೀಟರ್ಗೆ ಹಳೆ ದರ 28 ರೂಪಾಯಿ, ಹೊಸ ದರ 30 ರೂಪಾಯಿ. 1 ಲೀಟರ್ಗೆ 56 ರೂಪಾಯಿ, ಹೊಸ ದರ 60 ರೂಪಾಯಿ ಆಗಿದೆ. ನಂದಿನಿ ಹಾಲಿನ ದರ ಹೆಚ್ಚಿಸಿ ಇನ್ನೂ ವರ್ಷವಾಗಿಲ್ಲ, ಆಗ್ಲೇ ಮತ್ತೆ ದರ ಏರಿಕೆ ಮಾಡಿದ್ದು ಗ್ರಾಹಕರಿಗೆ ಮತ್ತಷ್ಟು ಹೊರೆಯಾಗಿದೆ. ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಿದ್ದು ಬೆಲೆ ಏರಿಕೆಯಿಂದ ಕೆರಳಿ ಕೆಂಡವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.